ತಿಂಗಳಲ್ಲಿ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಒಳಿತು ಕೆಡುಕುಗಳು ಯಾವ ರೀತಿಯಾಗಿದೆ ಅಂದರೆ ದಿನ ಭವಿಷ್ಯ ಮಾತ್ರ ಅಲ್ಲ, ಇಡೀ ತಿಂಗಳು ಪೂರ್ತಿ ಯಾವ ರೀತಿಯಾಗಿದೆ ಇವರ ಭವಿಷ್ಯ ಅಂತ ತಿಳ್ಕೊಳ್ಳೋಣ. ಇನ್ನು ತುಲಾರಾಶಿಯವರಿಗಂತೂ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥ ಬದಲಾವಣೆ ಮಾಡಿಕೊಳ್ಳುವಂಥವರು ಅನುಕೂಲವಾದಂಥ ಮಾಸ ಅಂತ ಹೇಳ್ಬೋದು. ಏನಾದರೂ ಕೆಲಸದ ಬದಲಾವಣೆ ಮಾಡ್ಕೊಳ್ಳೋಣ ಅಥವಾ ಕೆಲಸ ಈಗಿರುವಂಥ ಕೆಲಸ ಏನೋ ಅಷ್ಟು ಚೆನ್ನಾಗಿಲ್ಲ, ಬೇರೆ ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಸ್ವಂತ ಬಿಸ್ನೆಸ್ ಇಂತಹದ್ದು ಮಾಡುವಂಥವ್ರಿಗಂತೂ ಬಹಳ ಎಚ್ಚರಿಕೆಯಿಂದ ಏನಾದರೂ ಇನ್ವೆಸ್ಟ್ಮೆಂಟ್ ಆಗ್ಬೋದು ಅಥವಾ ದುಡ್ಡಿನ ವಿಚಾರ, ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಜಾಗೃತೆ ವಹಿಸೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಯಾವುದೇ ಒಂದು ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥದ್ದು ಇರೋದ್ರಿಂದ ಯಾವುದೇ ಬಿಸ್ನೆಸ್ಸು ವ್ಯವಹಾರವನ್ನು ಮಾಡಬೇಕಾದ್ರೂ ಸ್ವಲ್ಪ ನೋಡಿ ಮಾಡಿ ಉತ್ತಮವಾದಂಥ ಫಲ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ತಿಂಗಳ 2ನೇ ವಾರದಲ್ಲಿ ಇದ್ದಕ್ಕಿದ್ದಂತೆ ದೂರದ ಪ್ರಯಾಣ ಹೋಗುವಂಥದ್ದು ಕೆಲವರಿಗೆ ಕಂಡುಬರುವಂಥದ್ದು ಆಗಿರುತ್ತೆ. ಈ ಕೆಲವೊಂದು ಸಮಯಗಳಲ್ಲಿ ಯಾವುದೇ ಒಂದು ದೂರದ ಪ್ರಯಾಣ ಹೋಗುವಾಗ ಅಥವಾ ಹೊಸದಾಗಿ ಬಿಸ್ನೆಸ್ ಮಾಡುವಾಗ ಸ್ವಲ್ಪ ಯಾವುದೇ ಹೊಸದಾಗಿ ವ್ಯಕ್ತಿಗಳ ಪರಿಚಯ ಆದಾಗ ಸ್ವಲ್ಪ ಜಾಗೃತೆ ವಹಿಸೋದು ಉತ್ತಮವಾಗಿರುತ್ತೆ ಈ ಮಾಸದಲ್ಲಿ. ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ನೀವು ಬಯಸಿರುವಂತಹ ಕಡೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಪ್ರಯತ್ನ ಮಾಡುವಂಥವ್ರಿಗಂತೂ ವಿವಾಹದ ಮಾತುಕತೆ ವ್ಯವಹಾರಗಳಲ್ಲಿ ಅನುಕೂಲ ಆಗುವಂಥದ್ದು ಕಂಡುಬರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗಂತೂ ಹೊಸದಾಗಿ ವಾಹನ ಮತ್ತು ಮನೆಯನ್ನು ಖರೀದಿ ಮಾಡಲಿಕ್ಕೆ ನಿರ್ಧಾರ ಮಾಡುವಂಥದ್ದು ಇರುತ್ತೆ ಈ ತಿಂಗಳಲ್ಲಿ. ಏನಾದರೂ ಒಂದು ಚಿಕ್ಕದು ವಾಹನ ತೆಗೆದುಕೊಳ್ಳೋಣ ಅಥವಾ ಬಾಡಿಗೆ ಮನೆಯಲ್ಲಿದ್ದೀವಿ, ಒಂದು ಹೊಸದಾಗಿ ಮನೆಯನ್ನು ಖರೀದಿ ಮಾಡೋಣ ಅನ್ನುವಂತಹ ಆಲೋಚನೆಯಲ್ಲಿ ಹೆಚ್ಚು ನೀವು ಈ ಮಾಸವನ್ನು ಕಳೀತೀರ. ಅದೇ ರೀತಿ ಸಣ್ಣ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಮಾಡುವಂಥವರು, ಬಿಸ್ನೆಸ್ ಮಾಡುವಂಥವ್ರಿಗಂತೂ ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಹೇಳುತ್ತೆ. ಮತ್ತು ಆರ್ಥಿಕ ಸ್ಥಿತಿ ನಾವು ನೋಡೋಕೋದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಬಲವಾಗಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ಕುಟುಂಬಸ್ಥರಿಂದ ಒಂದಷ್ಟು ಸಹಕಾರ ಸಿಗುವಂಥ ಸಾಧ್ಯತೆಗಳು ಈ ವೃಶ್ಚಿಕ ರಾಶಿಯವರಿಗೆ ಕಂಡುಬರುವಂಥದ್ದಾಗಿರುತ್ತೆ. ಇನ್ನು ಹಿರಿಯರ ಪೂಜೆ ಪುನಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತಹ ದೂರದ ಪ್ರಯಾಣ ಇಟ್ಕೊಳ್ಳುವಂಥದ್ದು ಇರುತ್ತೆ. ಈಗಾಗಲೇ ಪಿತೃಪಕ್ಷಗಳು ಪ್ರಾರಂಭ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಅಷ್ಟು ಹೋಗಿ ಎಲ್ಲಾದರೂ ದೂರದ ಪ್ರಯಾಣ ಅಂತ ಹೇಳಿದಾಗ ಕೆಲವೊಂದೆಲ್ಲ ಕಾಶಿ ಅಥವಾ ಈ ಕೆಲವೊಂದೆಲ್ಲ ಶ್ರಾದ್ದವನ್ನು ಮಾಡಲಿಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತೀರಾ. ಮತ್ತು ಅದ್ರ ಜೊತೆಗೆ ಪತ್ರಿಕಾ ವೃತ್ತಿಯಲ್ಲಿರುವಂಥವರಿಗೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂತಹ ಸಂಭವಗಳು ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಏನೇ ವ್ಯವಹಾರ ಅಥವಾ ಯಾವುದೇ ರೀತಿಯಾದಂತಹ ಬಿಸ್ನೆಸ್ಸು ಇಟ್ಕೊಳ್ಳೋವಂಥವರು ಒಂದಷ್ಟು ಆಲೋಚನೆ ಮಾಡಿ ಯಾವುದು ಸರಿ, ಯಾವುದು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ನೀವು ಮುಂದೆ ಪ್ರಯತ್ನ ಮಾಡಿದ್ರೆ ಉತ್ತಮವಾದಂಥ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ.